ಮುದ್ದಿ ಮುದ್ದು ನಿದ್ದು ನಿದ್ದಿ ಲದ್ದು ಲದ್ದಿ ನೀ ಗೆದ್ದು ನೀ ಗೆದ್ದಿ ಎಂಥ ಮಾತ್ರಿ ಸೌಂದರ್ಯ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಅಧ್ಯಾಪಕ ವೃತ್ತಿಯ ಪಿತಾಮಹರು ಉಪಾಧ್ಯಾಯರು ಇಲ್ಲಿ ನಾವು ಅವ್ರನ್ನ ಅಬಿಗೆರೆ ಭೇಟಿಯಾದಾಗ ಒಂದು ಮಾತು ಹೇಳ್ತಾರೆ. ಸೌಂದರ್ಯ ಅಂದರೆ ನೀವು ಹಗಲಲ್ಲಿ ಏನೋ ಹೇಳ್ತೀನಿ ಅಂತ ಅಂದ್ರಿ, ಏನು ಹೇಳ್ತೀರಿ ಉಪನ್ಯಾಸದಾಗ? ಸೌಂದರ್ಯ ಅಂದರೆ ಅದು ವಸ್ತುವಿನಲ್ಲಿರೋದಿಲ್ಲ, ನಮ್ಮ ದೃಷ್ಟಿನಲ್ಲಿರುತ್ತೆ. ಆಹಾ, ಸೌಂದರ್ಯದಲ್ಲಿ ಮುದ್ದಿ ಮುದ್ದು ನಿದ್ದು ನಿದ್ದಿ ಲದ್ದು ಲದ್ದಿ ನೀ ಗೆದ್ದು ನೀ ಗೆದ್ದಿ ಎಂಥ ಮಾತ್ರಿ ಬೀಜ ಮಾತು ಹೇಳಿದ್ರಿ. ಅಲ್ಲ, ನೀವು ಹೇಳಿದ್ದು ಆರೋಗ್ಯಕ್ಕೆ ಎಂಥ ಉತ್ತಮ. ಇದು ನಮ್ಮ ವೈದ್ಯರಾದವ್ರು ನೆನ್ಪಿಡ್ಬೇಕಿದ್ನ. ಮುದ್ದಿ ಲದ್ದಿ ನಿದ್ದಿ ಮುದ್ದು ಅದ ಮುದ್ದೆ ಅಂದ್ರೆ ಆಹಾರ. ಮುದ್ದು ನಿದ್ದು ನಿದ್ದಿ ಲದ್ದಿ. ಲದ್ದಿ ಅಂದ್ರೆ ಇದು ಬರೋಬ್ಬರಿ ಇರಬೇಕು. ನೀ ಗೆದ್ದು ನೀ ಗೆದ್ದಿ ನೀನು ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಧಿಕಾರಿ ಹಾಂ, ಬಿಟ್ಟರು ಬಿಡಬಹುದು ಕನ್ನಡದ ಲಂಚ. ಕನ್ನಡದ ಲಂಚ. ಹಾಂ, ಕನ್ನಡದ ಲಂಚ. ಹೇಳ್ರಿ, ಏನು ಬಿಡ್ಬೇಕು? ಎಲ್ಲಿದ್ದು ನೀವು? ಟಿ ವಿ ನೋಡಿ ಹೇಳಕತ್ತೀರನ? ಕನ್ನಡದ ಲಂಚ ಬಿಡುತ್ತಾನೆ ಇಂಗ್ಲೀಷ್ ಲಂಚ. ಬಿಡುತ್ತಾನೆ ಇಂಗ್ಲೀಷ್ ಲಂಚ. ಇದಾಗಲಿಲ್ಲ, ಅದು ಏನೋ ಕನ್ಫ್ಯೂಷನ್ ಆಗ್ತದೆ. ಕನ್ಫ್ಯೂಷನ್ ಮಾಡಿ ಇರ್ಲಾರ್ರಿ. ನಿಮ್ದು ಚುಟುಕು ಗರ್ಜನೆ ಅದರಂದು ಎಲ್ಲಿದ್ರೆ ಅರ್ಸಕತ್ತೀರಿ ನೀವು. ಆಗ್ಲಿ ಏನು ಅಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಗೆ ಅರುಮರು ಆಗ್ಬೇಡ್ರಿ. ಸಾಹಿತ್ಯ ಗಂಡನಿಗೆ ಹೇಳಿದಳು ಹೆಂಡತಿ. ಸಾಹಿತಿ ಗಂಡನಿಗೆ ಹೇಳಿದಳು ಹೆಂಡತಿ. ಹೇಳಿದಳು ಹೆಂಡತಿ. ರಮಿಸಬೇಡ ತೋರಿಸಿ ನೀ ನೇಸರ. ಹೌದು, ರಮಿಸಬೇಡ ತೋರಿಸಿ ನೀ ನೇಸರ. ನೇಸರ ಅದು ಆಕಾಶ ತೋರಿಸಿ ಇದನ್ನ ಮಾಡಿ ಹಾಕಿದರೆ ಕೊರಳಿಗೆ 5 ಚಿನ್ನದ ಸರ. ಆಹಾ, ನಾ ಬರುವೆ ನಿನ್ನಡೆಗೆ ಸರಸರ. ಆಹಾ, ರಸಿಕ ಮಾತು, ರಸಿಕ ಮಾತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆಕ್ಕದ ನೋಡಿಲ್ಲ, ಹಣ್ಣು ಹೂವಿನ ಅಂಗಡಿ. ಸಾವಕಾಶ ತಗೋ ಲೆಫ್ಟ್ ಹೊಳ್ಬೇಕಾಗತ್ತೆ. ಮುಂದೆ ಹೇಳ್ತೀನಿ, ನಾ ಹೇಳಿದ್ಮೇಲೆ ಹೊಳ್ಳ ತರತ್ನಿಗೆ. ಈಗ ಅಂಗಡಿ ಒಂದು ಭಾಳ ಆಗ್ಯಾವ. ದೇವ್ರಾಗ ಕುಡಿಬೇಕಲ್ಲಿ ಕುತ್ಕೊಂಡು. ಬಂತಪ್ಪ ಇದು. ಹಾಂ, ಮುಂದೆ ಎಡಕೊಳ್ಳುತ್ತೆ ಇದಲ್ಲ. ನಿನ್ನಗೆ ದಾಟಿ ನೋಡಿ, ಅದು ಕಂದಾಯ ಇಲಾಖೆ ದಾಟಿನಾಗ ಇರೋದಲ್ಲ. ಇದಕ್ಕೆ ಫೋನ್ ಹಚ್ಚಿದ್ರೆ ಅದು ಗೌರ್ಮೆಂಟದ ಸರ್ಕಾರಿ ನೌಕರ ಭವನ ಹಿಂಗೇನೋ ಇರ್ತೈತಿ. ಇಲ್ಲೇ ಬರ್ತಪ್ಪ ಭವನ, ಪತ್ರಿಕಾ ಭವನ. ಅದು ಹಿಂದೆ ಮುಂದೆ ಬರ್ತೀನಿ. ಹಂಗಾರೆ ಫೋನ್ ಮಾಡ್ತೀನಿ. ಇಲ್ಲೇ ತಡಿ ಡೌಟ್ ಬರೋಕೈತಿ. ಇಲ್ಲೇ ಇರ್ಬೇಕು, ಇಲ್ಲೇ ಅಲ್ಲ. ಹಾಂ, ಫೋನ್ ಮಾಡಿಬಿಡ್ತೀನಿ ತಡಿಪ್ಪ. ಭಾಳ ದಿನ ಆಗಿತ್ತು, ಆರಾಮಿಲ್ಲ ಅಂತ ಫೋನ್ಯಾಗ ಹೇಳಿದ್ರ. ಒಟ್ಟ ದವಾಖಾನೆ ಹೋಗ್ಯಾನ ಸರ್. ಇಲ್ಲ, ಅದು ಹೋಗೋದಿಲ್ಲ ಅಲ್ರಿ. ಆಸಾಮಿ ದವಾಖಾನೆ ಎಲ್ಲ ನ್ಯಾಚುರೋಪತಿ ಐತೆ ಒಂದು. ಹೌದ್ರಿ, ಅಲ್ಲ ಎಲ್ಲ ಇಟ್ಟಿಟ್ಟಿದ್ರು. ಇರಲಿಲ್ಲ, ಸಂತೋಷ. ಅಲ್ಲ ಆಯ್ತು ಆಯ್ತು. ಎಲ್ಲೇ ಹೊಂಟಿರಿ ಅಂದ್ರೆ ಯಾಕೆ ಬಿಡ್ರಿ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಿ ಅಂದೆ. ಹೌದೇನು, ಆಯ್ತು ರೀ, ಆಯ್ತು. ಎಸ್ ಬಾಸ್, ಎಲ್ಲ ಮುಗಿಸಿನ್ರಿ ಗುರುಗಳೇ. ಈಗ ಬಂದು ಒಂದು ತಾಸಿನ ಮ್ಯಾಗ ಆತು. ನಾನು ಅಕ್ಕರನ್ನೂ ನೋಡಿದ್ದಿಲ್ಲ, ಇವರು ನೋಡಿದ್ದಿಲ್ಲ. ಆರಾಮಿರ್ರಿ, ಒಳ್ಳೇದಾನ. ಹಿಂಗೈದಿ ನೋಡ್ರಿ, ಧಾರವಾಡದಾಗ ಇದೀನಿ. ರಿಟೈರ್ಡ್ ಮಾಸ್ತರ, CB ನಗರ, ಚನ್ನಬಸವೇಶ್ವರ ನಗರ. ಅಲ್ಲೇ ಯೂನಿವರ್ಸಿಟಿಗಿದ್ದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ. ರಿಟೈರ್ ಆಗಿ ಅಲ್ಲೇ ವಸ್ತಿ. ಮತ್ತು ಹಂಗೆ ಅದು ಅಲ್ಲೇ 2020 ವಾಲಂಟ್ರಿ ತೊಗೊಂಡು ನಾನು. 2 ವರ್ಷ ಇನ್ನೂ ಇರ್ತಿತ್ತು.
ಏನೋ ಮನ್ಯಾಗ ಬಂತು ಹಂಗೆ ಪ್ರಸಂಗ ಮಾಡ್ತೀರಿ. ಈ ಹೊಳ್ಳಿ ಇನ್ನು ಇಲ್ಲಿ ಅಣ್ಣಾರು ಅಕ್ಕರು ಇಲ್ಲೇ ಅದಾರ ಗದಿನಾಗ. ಈ ಗೌರ್ಮೆಂಟ್ ಹಾಸ್ಪಿಟ್ಲ್ನಾಗ ನಮ್ಮ ಹುಡುಗ ಅಣ್ಣನ ಮಗ ಜಿತೇಂದ್ರ ಮುಗುಳಿ ಅಂತೇಳಿ ಸೆಕ್ರೆಟಿಸ್ಟ್ ಅದನ್ನು. ಗೌರ್ಮೆಂಟ್ ಹಾಸ್ಪಿಟಲ್ದಾಗ ನಮ್ಮ ಅಕ್ಕನ ಮಗ ಕಿರಣ್ ಮೇಟಿ ಅನ್ನೋ ಇದು ಅದಾನ, ಯಾವುದು ಫಿಸಿಷಿಯನ್, ಕಾರ್ಡಿಯಾಲಜಿ ಸ್ಪೆಷಲಿಸ್ಟ್. ಅದಕ್ಕೆ ಅವರಿಬ್ಬರ ಮನೇನು ಇಲ್ಲೇ ಅದಾವ. ಹೋಗಿ ಭೇಟಿಯಾಗಿ ಅಕ್ಕನೂ ಇಲ್ಲೇ ಇರ್ತಾಳೆ, ಅಣ್ಣನೂ ಇರ್ತಾಳೆ. ಆಮೇಲೆ ನಾ ಇನ್ನೂ ಊರು ಕಾಣ್ಬೇಕ್ರಿ ಜಕ್ಲಿ. ಅಲ್ಲೇ ಅಲ್ಲ, ಮತ್ತು ಮನೆಯವರು ಅಲ್ಲೇ ಅದ ರೀ ಸದ್ಯಕ್ಕೆ. ಕರ್ಕೊಂಡ್ರು ಬಲ್ರಿ, ಮಾತಾಡಿ. ಥ್ಯಾಂಕ್ ಯು ಬರ್ತೀನಿ ಸರ್. ಹಳೆ ಗೆಳೆಯರದ್ದು ಸಂಗತಿ ಒಂದು ಐತಿ ಮೀಟಿಂಗ್, ಅದಕ್ಕೆ ಹೇಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಪೊಲೀಸ್ ಸ್ಟೇಷನ್ ಬಂದ ಒಂದು ನಿಮಿಷ ನಿಲ್ಬೇಕಾಗತ್ತೆ. ರಿಂಗ್ ಮಾಡ್ತೀನಿ, ಎತ್ತಿದ್ರೆ ಅವ್ರನ್ನ ಭೇಟಿಯಾಗನು, ಇಲ್ಲಾಂದ್ರೆ ಸೀದಾ ಹೊಂಡದು. ಈಗಾಗಲೇ ನೋಂದಣಿ ಮಾಡಿಕೊಂಡು ಪ್ರಾಮಾಣಿತ RFID ಕಾರ್ಡ್ ಹೊಂದಿರುವ ಯಾತ್ರಿಕರಿಗೆ ಹವಾಮಾನ ಪರಿಸ್ಥಿತಿ ಮತ್ತು ಅಧಿಕಾರಿಗಳ ನಿರ್ದೇಶನಗಳಿಗೆ ಅನುಗುಣವಾಗಿ ಯಾತ್ರೆ ಮುಂದುವರಿಸಲು ಅವಕಾಶ ನೀಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ಡಾಕ್ಟರ್ ಸತ್ಯಾನಂದ ಅವರ ಮನೆ ಇದೇ ಏರಿಯಾದಲ್ಲಿ ನಮ್ಮ ಪ್ರೊಫೆಸರ್ ಪ್ರಿನ್ಸಿಪಾಲ್ ಡಾಕ್ಟರ್ ಅರವಿಂದ್ ಸಜ್ಜನರು ಇದ್ದದ್ದು ಮರೆಯಲಾರದ ಜಾಗ. ನಮ್ಮ ಫೇಸ್ಬುಕ್ ಖಾತೆ ಹಾಗೆಯೇ ಮುಂದೆ ಬಂದರೆ ಕನ್ನಡ ನ್ಯೂಸ್ ಅನುಸರಿಸಿ. ಮುಂದೆ ಬರೋದಕ್ಕೇನೆ ನಾಯಿಮಲ್ಲಾಪುರ ಅಂತ ಏನು ಕರಿತೀವಿ, ಅಲ್ಲೇ ನಮ್ಮ ಸಾಹಿತಿ ಮಿತ್ರ ಹೊಸಪೇಟೆಗೆ ಸಮೀಪ, ಕೊಪ್ಪಳ ಸಮೀಪ ಹೋದಾಗ ಒಂದು ಅವ್ರು ಭೇಟಿ ಆಗ್ತೀನಿ. ಮಹಾಂತೇಶ್ ಮಲ್ಲನಗೌಡರು ಅವರಿದ್ದಂಥ ಮನೆ, ಆ ಕಟ್ಟೆ ಎಲ್ಲವೂ ಇದರಲ್ಲಿ ಶೂಟಿಂಗ್ ಆಗ್ತಾ ಇದೆ. ಇದನ್ನ ಈ ವಿಡಿಯೋ ಕ್ಲಿಪ್ನ ಅವರಿಬ್ಬರಿಗೂ ಕಳಿಸ್ತೀನಿ, ಅರವಿಂದ್ ಸಜ್ಜನ್ ಅವ್ರಿಗೆ ಹಾಗೂ ನಮ್ಮ ಸಾಹಿತಿ ಅಧ್ಯಾಪಕ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥ ಮಹಾಂತೇಶ್ ಮಲ್ಲನಗೌಡರ ಮನೆಯ ಎದುರಿನ ಬೇವಿನ ಕಟ್ಟೆ ಹೌದಾ? ಇದು ಮಹಾಂತೇಶ್ ಮಲ್ಲನಗೌಡರ ಮನೆ. ಇಲ್ಲಿನೇ ಇದ್ದಾಗ ನಾವು ಹೋಗಿರ್ತಿದ್ದೆ. ಮಲ್ಲಾಪುರ, ನಾಯಿಮಲ್ಲಾಪುರ ಅಂತ ಕರೀತಾರೆ ಇದಕ್ಕೆ. ಓಕೆ, ಎಲ್ಲ ಕೂಡ ಕೊಡೋದು 25, 26 ಹೊಸವ. ಬೇಕಾಗಿದ್ರೆ ಎಲ್ಲ ಕೂಡ ಬೇಕು. ಹಾಗೆ ಆಗುತ್ತೆ. ಹೌದು, ಇಲ್ಲೋ 2-3 ದಿವಸ ಗೊತ್ತಿಲ್ಲ. ಕಲಾಕಾಶಿ ಸೌಂದರ್ಯ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಅಧ್ಯಾಪಕ ವೃತ್ತಿಯ ಪಿತಾಮಹರು, ಉಪಾಧ್ಯಾಯರು ಇಲ್ಲಿ ನಾವು ಬಿಗಿರೆ ಬಿಗಿಯಾದಾಗ ಒಂದು ಮಾತು ಹೇಳ್ತಾರೆ. ಸೌಂದರ್ಯ ಅಂದರೆ ಇನ್ನು ಮೊದಲಲ್ಲಿ ಏನೋ ಹೇಳ್ತೀನಿ ಅಂತ ಅಂದರೆ ಏನು ಹೇಳ್ತೀರಿ ಉಪನ್ಯಾಸ? ಸೌಂದರ್ಯ ಅದು ವಸ್ತುವಿನಲ್ಲಿ ಇರ್ತದೆ, ದೃಷ್ಟಿನಲ್ಲಿದೆ. ಸೌಂದರ್ಯದಲ್ಲಿ ಕಲಾ ಸೌಂದರ್ಯ, ಸಾಹಿತ್ಯ ಸೌಂದರ್ಯ, ತಾಯಿ ಹೆತ್ತು ಮಗು ಭಾಳ ಸುಂದರ, ಸುಂದರನೇ ಎಲ್ಲ ಹಾಗಾಗಿ ಜಗತ್ತಿಗಿರುವಂಥ ಜನ ಎಲ್ಲ ಸುಂದರದಾರ. ಎಲ್ಲ ತಾಯಿಗಳು ಹಂಗೆ ಮಾಡ್ತಾರೆ ಅಂದ್ರೆ ಭಾವನೆ, ಭಾವನಾತ್ಮಕ ಸೌಂದರ್ಯ. ಆಮೇಲೆ ಒಂದು ಹುಡುಗಿ ನೋಡಕ್ಕೆ ಬರ್ತಾರೆ, ಹುಡುಗ ಚೆನ್ನಾಗಿಲ್ಲ ಅಂತ ಇನ್ನೊಬ್ಬ ಬರ್ತಾನೆ, ಅವ್ರಿಗೆ 10 ಲಕ್ಷ ಡೌರಿ ಕೊಡ್ತೀನಿ ಅಂತ ಭಾಳ ಚೆನ್ನಾಗಿದೆ ಅನ್ಸುತ್ತೆ. ಸೌಂದರ್ಯ ಎಲ್ಲಿದೆ ಅಲ್ಲಿ? ರೊಕ್ಕದಾಗ ಸೌಂದರ್ಯ. ಆಮೇಲೆ
ಅಷ್ಟಾವಕ್ರ ಅಂತ ಒಂದು ಸ್ಟೋರಿ ಬರ್ತೈತೆ ಹೌದು. ಇದ್ರಾಗ ಸಾಹಿತ್ಯ. ಹೌದು ಹೌದು ಹೌದು. ಆ ಅಷ್ಟಾವಕ್ರ ಏನಂದ್ರೆ ಅವನು ಕಲೆ. ಉಜ್ಜಯಿನಿಯ ರಾಜನ ಹೆಂಡತಿ ಮೇಲೆ ಅದು ಕತೆ ಬರುತ್ತೆ. ಹೌದು. ಉಜ್ಜಯಿನ ರಾಜನ ಹೆಂಡತಿ ಅಮೃತಮತಿ ಅಂತ ಇರ್ತಾಳೆ. ಅಮೃತಮತಿ ಪ್ರಲಾಪ ನೆನಪೈತಿ. ಅಮೃತಮತಿ ಏನು ಮಾಡ್ತಾಳೆ, ರಾತ್ರಿ ಒಂದು ಸಂಗೀತ ಕೇಳ್ತಾಳೆ ಹೌದು. ಮಲ್ಕೊಂಡಾಗ. ಸಂಗೀತ ಕೊಳ್ಳಲ್ಲ. ಎಲ್ಲ ಹಾಡ್ತಿರ್ತಾನೆ ಅವ. ಹಾಂ ಹಾಡ್ತಿರ್ತಾನೆ. ಹಾಡ್ತಿದ್ರೆ ಈ ಸೌಂದರ್ಯ ಇದು ಎಲ್ಲಿಂದ ಬರ್ತದೆ ಇಷ್ಟು ಸುಂದರವಾಗಿ ನಮ್ಮ. ಒಂದು ನಿಮಿಷ ಸರ್, ಇವರು ಅರುಣ್ ಕುಲಕರ್ಣಿ ಫೋನ್ ಬರೋಕೈತೆ, ಯಾಕೆ ಕೈ ಹೊಡಿತಾ ಏನ? शुभाशया हृत्पूर्वक शुभाशया ಆತ್ಮೀಯ ಸ್ನೇಹಿತ ಬಂಧುಗಳಿಗೆಲ್ಲ ಶುಭ ದಿನದ ಶುಭಾಶಯ, ಹೃತ್ಪೂರ್ವಕ ಶುಭಾಶಯ. ಮಿಂಚಿ ಹೋದದ್ದು ನಿನ್ನೆಯ ದಿನ, ಫಲವಿಲ್ಲ ಅದನ್ನು ಚಿಂತಿಸಿ